ಅವರು ಶಾಸಕರು ಎಷ್ಟು ವರ್ಷದಿಂದ ಇದರಲ್ಲಿ? 18 ವರ್ಷ ಆಯಿತು. ಒಕ್ಕಲಿಗರ ಸಮುದಾಯ ಎಷ್ಟಿದೆ ಈ ಕ್ಷೇತ್ರದಲ್ಲಿ? ನೀವೊಂದು ಸಾಮಾನ್ಯ ಒಂದು ಜಾಗ ಕೊಡಿಸ್ಲಿಲ್ಲ, ಮತ್ತು ನೀವು ಯಾವ ಒಕ್ಕಲಿಗರಿಗೆ ನೀವು ಒಳ್ಳೇದು ಮಾಡಿದ್ದೀರಿ? ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಆದರೆ ಅದಕ್ಕೆ ಹೇಳಿದೆ ನಾನು, ಆಡಳಿತವನ್ನು ಜನಪರವಾಗಿರಬೇಕು, ಪ್ರೀತಿ ವಿಶ್ವಾಸದಿಂದ ಅವರನ್ನು ಗೆಲ್ಲಬೇಕೆ ಬಿಟ್ಟು ಬೇರೆ ಅಧಿಕಾರ ದರ್ಪದಿಂದ ನಾವು ಯಾವತ್ತೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಪ್ಪ, ಕೂಡ ಅಲ್ಲ ರೀ, ಇವೆಲ್ಲ ಈ ಭಾಷೆಗೆ ನನ್ನ ಹತ್ರ ಉತ್ತರ ಇಲ್ಲ. ಹಾಗಾಗಿ ಅವರ ವ್ಯಕ್ತಿತ್ವದ ಭಾಷೆ ಅವ್ರು ಮಾತಾಡಲಿ. ನಾನಿಷ್ಟೇ, ನನ್ನ ಪಕ್ಷ ಎಲ್ಲಿಗೆ ನನ್ನನ್ನು ಹೋಗು ಅನ್ನುತ್ತೆ, ನಾನು ಅಲ್ಲಿಗೆ ಹೋಗ್ತೇನೆ. ಇವತ್ತು ಲೋಕಸಭೆಗೆ ನಿಲ್ಲು ಅಂತಿದ್ದಾರೆ, ನಿಂತಿದ್ದೇನೆ. ಜನರ ಆಶೀರ್ವಾದದಿಂದ ಇವತ್ತು ಲೋಕಸಭಾ ಸದಸ್ಯನಾಗಿದ್ದೇನೆ. ನಾಳೆ ಅವರು ಎಲ್ಲಿಗೆ ಹೇಳ್ತಾರೆ, ನಾನು ಅಲ್ಲಿಗೆ ಹೋಗ್ತೇನೆ. 28ಕ್ಕೆ ನೀವೇ ಯಲಹಂಕದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ನಿನ್ನೆ ಅದೇ ರೀತಿ ಅವ್ರು ಹೇಳಿದ್ದಾರೆ. ಯಾವ ಪಕ್ಷದ? ಅವರಿಗೆ ಮತಿ ಭ್ರಮಣೆ ಆಗಿರ್ಬೋದು. ಅವರು ಒಂದ್ಸಲಿ ಅವರು ನಿಮ್ಯಾನ್ಸಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳಕ್ಕೆ ಹೇಳಿ. ನಾನು BJPಯ MP, ದೇಶದ ಪ್ರತಿಷ್ಠಿತ ಎರಡು ದೊಡ್ಡ ಪ್ರಮುಖ ಒಂದು ಸಮಿತಿಗಳಲ್ಲಿ ಸದಸ್ಯನಾಗಿ ಮಾನ್ಯ ನರೇಂದ್ರ ಮೋದಿಜಿಯವರ ಆದರ್ಶದಲ್ಲಿ, ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಇವರೆಲ್ಲ ನಾನು ಬಂದಿರೋದಕ್ಕೆ ಇವರು ಕೂಡ ಫಲಾನುಭವಿಗಳು. ಅದನ್ನು ಸುಮ್ಮನೆ ಲಘುವಾಗಿ ಮಾತಾಡೋದು ಬೇಡ. ಏನಾದರೂ ಮಾತಾಡಬೇಕಂದ್ರೆ ಅರ್ಥಬದ್ಧವಾಗಿ ಮಾತಾಡಲಿಕ್ಕೆ ಅವ್ರಿಗೆ ಹೇಳಿ. ನೋಡ್ರಿ, ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪಕ್ಷಾತೀತವಾಗಿ ಮಾಡಿದ್ದೇವೆ. ನಾನು ಮೊದಲೇ ಹೇಳಿದ್ದೇನೆ, ಇದರಲ್ಲಿ ಜನತಾದಳ ಇದೆ, ಕಾಂಗ್ರೆಸ್ ಇದೆ, BJPಯ ಮುಖಂಡರು ಇದ್ದಾರೆ. ಒಂದು ಒಕ್ಕಲಿಗ ಸಂಘ ಅಂತಂದ್ರೆ ಒಂದು ಪಕ್ಷಕ್ಕೆ ಸೇರಿರೋದಾ? ಹೌದೌದು, ಮಾನ್ಯ ಕೃಷ್ಣಪ್ಪಣ್ಣವ್ರು ಕರೆದವ್ರೆ. ನಾನು ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ. ನನ್ನ PA ಅವ್ರು ಏನೇನು ಮಾತಾಡಿ ಕಳಿಸಿದ್ದಾರೆ ಹೇಳ್ಬೇಕಾ? ಒಂದು ಮಾತು ಹೇಳ್ಬೇಕಾ? ಆ ಥರ ಅರೇ ಅವ್ರ ನಡತೆ, ಅವರ ಒಂದು ಮಾತು ಹೇಳಿದ್ರೆ ನನಗೆ ಸರಿ ಹೋಗಲ್ಲ. ಸರ್, ಈಗ ಅವರು ಫಸ್ಟ್ ನಡತೆಯನ್ನು ಸರಿ ಮಾಡ್ತಾರೆ. ಸುಧಾಕರ್ ಅವರು ಯಲಹಂಕಕ್ಕೆ ಬಂದಿದ್ದಾರೆ, ಆಗ ನಾವು ಯಲಹಂಕದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಅಂತ ಒಂದು ಟಾಂಗ್ ಸರ್. ನಾನು ಅಧಿಕೃತವಾಗಿ ಬಂದಿದ್ದೀನಿ MP ಆಗಿ. ಯಲಹಂಕ ಏನು ಯಾರು ಪಿತ್ರಾರ್ಜಿತ ಸ್ವತ್ತ? ಅದು ನನ್ನ ತಾಯಿ ಹುಟ್ಟೂರ್ರಿ. ಇದು ಆ ತರ ಬಂದ್ರೆ ನನ್ನ ತಾಯಿ ಹುಟ್ಟೂರು ಯಲಹಂಕ. ಐ ಆಮ್ ಎಲೆಕ್ಟೆಡ್. ಅವ್ರಿಗಿನ್ನ ಹೆಚ್ಚು ಮತಗಳು ನನಗೆ ಕೊಟ್ಟಿದ್ದಾರೆ. ಅವ್ರಿಗಿನ್ನ ಹೆಚ್ಚು ಮತ ಬಂದಿದೆಯಲ್ವಾ ನನಗೆ MP ಆಗಿ? ಮತ್ತೆ ನಾನು ಅಧಿಕೃತವಾಗಿ ಬಂದಿದ್ದೀನಿ, ನಾನೆಲ್ಲೋ ಅನಧಿಕೃತವಾಗಿ ಬಂದಿದ್ದೀನ? ಒಬ್ಬ ದೇಶದ ಲೋಕಸಭಾ ಸದಸ್ಯನಾಗಿ ಯಲಹಂಕಕ್ಕೆ ಬರೋದು ನನ್ನ ಕರ್ತವ್ಯ. ಸೋಮವಾರ ಇವತ್ತೊಂದು ರೈಲ್ವೆ ಸ್ಟಾಪನ್ನು ಕೇಳಿದರು, ಅದನ್ನು ಮಾಡಿಸ್ಕೊಟ್ಟಿದ್ದೀನಿ. ಸೋಮವಾರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ನಾನು ಮತ್ತು ಕೇಂದ್ರ ಸಚಿವರು ಸೋಮಣ್ಣವರು, ಮತ್ತು ಅನೇಕ ಜನಪರ ಕೆಲಸಗಳನ್ನು ಇವತ್ತು ಯಲಹಂಕದಲ್ಲಿ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ. ನಮ್ಮ ಕರ್ತವ್ಯ ಅದು. ಅವರು ಕೂಡ ಒಬ್ಬ BJPಯ ಶಾಸಕರಾಗಿ ಅವರ ನಡವಳಿಕೆಯನ್ನು ಅವ್ರು ಬದಲಾಯಿಸ್ಕೋಬೇಕು. ಅವ್ರು ಮಾಡೋ ಕಾರ್ಯಕ್ರಮಗಳಲ್ಲಿ BJP MP ಅಪ್ಪ ಇಲ್ಲಿರೋದು, ಬೇರೆ ಪಕ್ಷದ MP ಅಲ್ಲ ಅಂತೇಳಿ ನಮಗೆ ಸಹಕಾರ ಕೊಟ್ಟು ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಸ್ಥಳೀಯ ಶಾಸಕರು ಮಾಡಬೇಕು. ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, ಅನುಭವದಲ್ಲಿ ಹಿರಿಯರಿದ್ದಾರೆ. ಆ ಬುದ್ಧಿಯಲ್ಲಿ ಮಾತ್ರ ಸ್ವಲ್ಪ ಸರಿ ಹೆಚ್ಚು ಕಡಿಮೆ ಆಗಿದೆ. ದಯವಿಟ್ಟು ಮುಂದಿನ ಬಾರಿ ಆದರೂ ನಮ್ಮ ಜೊತೆಯಲ್ಲಿ ಸೇರಿಕೊಡ್ರಿ. ಸುಧಾಕರ್ನೇನು ಭಾಳ ನಂಬಕ್ಕೆ ಹೋಗೋದು ಬೇಡ. ಪರ್ಮನೆಂಟಾಗಿ ಏನು ಅವ್ರು ಇಲ್ಲೇನು ಲೋಕಸಭಾ ಸದಸ್ಯರಾಗಿರಲ್ಲ. ಏನೇ ಇದ್ದರೂ ನಾವು ಯಲಹಂಕದವ್ರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋಣ. ನನಗೆ ಕಾಂಗ್ರೆಸ್ ಅಂತ JDS ಅಂತಾಗಲಿ ಎಲೆಕ್ಷನಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ. ಮುಂದಿನ ಬಾರಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇನ್ನೂ ಅದ್ದೂರಿಯಾದಂಥ ಒಟ್ಟಾದ ಕಾರ್ಯಕ್ರಮವನ್ನು ಮಾಡೋಣ. ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಊರು. ಈ ಊರಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಯಿತು ಅಂತಂದರೆ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ನಮಗೆ ಯಲಹಂಕದ ಬಗ್ಗೆ ತಪ್ಪು ಅರ್ಥದಲ್ಲಿ ನೋಡ್ತಾರೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ನಿಂತ್ಕೊ ಅಂತ ಹೇಳಿದ್ದು, ಇಲ್ಲಾಂದ್ರೆ ಬಂದು ನೀವು ಯಾಕೆ ರಾಜಕೀಯ ಮಾಡ್ತೀರಾ? ಇಲ್ಲಿ ನೀವು ಲೋಕಸಭಾ ಸದಸ್ಯರಾಗಬೇಕು, ನಿಮ್ಗೆ ಓಟ್ ಹಾಕಿದ್ದೀವಿ, ಮುಂದಕ್ಕೂ ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ. ನೀವು ಬಂದು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಿಮಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಓಪನ್ ಸೀಕ್ರೆಟ್ ಅಲ್ಲ ಇದರದು. ಒಂಥರ ಪಕ್ಷದ್ರೋಹದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇವತ್ತು ಮೊನ್ನೆ ವಿಧಾನ ಪರಿಷತ್ ಸಭೆ ಇದರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ, ಅದಕ್ಕಿಂತ ಗೌರವಾದಲ್ಲ. ನೀವು ನೇರವಾಗಿ ಮಾಡ್ತಾ ಇದ್ರಲ್ಲ ಅತ್ಲ ಕಡೆಗೆ. ಚಿಕ್ಕಬಳ್ಳಾಪುರ ನಮ್ಮ ಅಮ್ಮವ್ರವರು, ನಮ್ಮ ತಾಯಿಯವ್ರ ತವರೂರು. ಅದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಏನೋ ಹೇಳ್ತೋದ್ರೆ ಚಿಕ್ಕಬಳ್ಳಾಪುರ ನಿಂತ್ಕೊಂತೀನಿ ನಾನು.
ಯಲಹಂಕ ಯಾರು ನಿಂತ್ಕೊಂಡ್ರು ಗೆದ್ಕೊತಾರೆ ಅತ್ಲ ಕಡೆಗೆ. ಬಿ ಜೆ ಪಿಯಿಂದ ಇವ್ರು ಬೇರೆಯವ್ರು ಟಿಕೆಟ್ ಕೊಡಲಿ, ಚಿಕ್ಕಬಳ್ಳಾಪುರದ ನಾನು ಕೊಡ್ತಾರೆ, ಹೋಗಿ ನಿಂತ್ಕೊತೀನಿ. ಒಂದು ಸ್ಥಾನ ಜಾಸ್ತಿ ಮಾಡೋದಕ್ಕೆ ಸೋಲು ಗೆಲುವು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಈಗ ಯಲಹಂಕ ನನ್ನ ತಾಯಿ ಹುಟ್ಟೂರು, ನಾನು ಯಲಹಂಕದಲ್ಲಿ ಬರೋದ್ರಲ್ಲಿ ಅರ್ಥ ಇದೆ. ನಾನು ಅವ್ರ ತಾಯಿ ಹುಟ್ಟೂರು ಯಲಹಂಕ ಅಂತ. ಯಾವ ಊರಪ್ಪ ನನಗಂತೂ ಗೊತ್ತಿಲ್ಲ. ಅವ್ರು ಹೇಳೋದ್ರಲ್ಲಿ 100 ಸರಿ ನಾವು ಸತ್ಯಶೋಧನೆಯನ್ನು ಮಾಡಬೇಕಾಗ್ತದೆ. ಯಾವ ತಾಯಿನೋ ಏನೋ ಅಂತ ನನಗಂತೂ ಗೊತ್ತಿಲ್ಲ. ಅತ್ಲ ಕಡೆಗೆ ಹೇಳ್ಬೇಕು ಅವ್ರು ಯಾವ ಊರು, ಯಾರು ನೆಂಟರು ಅಂತ ಹೇಳ್ಬಿಟ್ಟು. ಗಿಗಾಮ ಇರ್ಬೋದೇನೋ. ಆದರೆ ನನ್ನ ಸ್ವಂತ ತಾಯಿ ಹುಟ್ಟಿರ್ತಕ್ಕಂಥದ್ದು ಸೊಪ್ಪಳ್ಳಿ. ಅಲ್ಲಿ ನನ್ನ ನೆಂಟರಿಷ್ಟರು ಅವರೇ, ಸ್ನೇಹಿತರು ಅವರೇ. ನೆನ್ನೆ ನಾವು ಹೋಗಿದ್ವಿ, ಅದ್ದೂರಿಯಾದ ಸ್ವಾಗತ ಮಾಡಿದ್ರು. 1,000 ಜನ ಸೊಪ್ಪಳ್ಳಿಯಲ್ಲಿ ಸೇರಿದರು. ನೆನ್ನೆ ಬಂದವ್ರು ಕೇಳ್ರಿ, 1,000 ಜನ ಮೇಲೆ ಜನ ಸೇರಿದ್ರು ಅತ್ಲ ಕಡೆಗೆ.